ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ. ಯೋಹಾನ 14:18, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಹೆಚ್ಚೆಚ್ಚಾಗಿ ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ಬಹಳ ವಿಶೇಷವಾದ ವಚನ. ಈ ವಚನದಲ್ಲಿ ದೇವರು ನಮ್ಮ ಒಬ್ಬೊಬ್ಬರ ಕುರಿತು ಆತನಿಗೆ ಕಾಳಜಿ ಎಂಥದ್ದು ಎಂಬುದನ್ನು ತೋರ್ಪಡಿಸುವಂತ ಒಂದು ಅದ್ಭುತವಾದ ವಚನ. ನಾವು ಈ ಹಿಂದೆ ಅನೇಕ ಸರ್ತಿ ಯೋಹಾನ 14, 15, 16, 17 ಈ 4 ಅಧ್ಯಾಯಗಳು ಎಂಥದ್ದೆಂಬುದನ್ನು ನಾವು ಅನೇಕ ಸತಿ ಕೇಳಿಸಿಕೊಂಡಿದ್ದೇವೆ. ಬಹು ವಿಶೇಷವಾಗಿ ಯೋಹಾನ 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ, ಜೊತೆಗೆ 17ನೇ ಅಧ್ಯಾಯ ಇದು ಬಹಳ ವಿಶೇಷವಾದ ಅಧ್ಯಾಯ. ಮೇಲಂತಸ್ತಿನ ಕೊಠಡಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಕೊನೆಯ ಪಸ್ಕ ಹಬ್ಬವನ್ನು ಆತನು ಆಚರಿಸಿ ಪಸ್ಕದ ಭೋಜನ ಮಾಡಿದ ನಂತರ ಆತನೊಂದಿಗೆ ಪಸ್ಕದ ಭೋಜನ ಮಾಡಿದ ಶಿಷ್ಯ ಮಂಡಲಿಗೆ ಆತನು ಬಹು ಆತ್ಮೀಯವಾಗಿ ಅವರ ಹೃದಯಕ್ಕೆ ಹೃದಯವೋ ಎಂಬಂತೆ ಅವರೊಂದಿಗೆ ಆತನು ಮಾತನಾಡಿದ ಬಹಳ ಪ್ರಾಮುಖ್ಯವಾದ ಮಾತುಗಳು ಈ ಅಧ್ಯಾಯಗಳಲ್ಲಿವೆ. ಈ ಅಧ್ಯಾಯಗಳಲ್ಲಿ ವಿಶೇಷವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಮುಂದೆ ಕ್ರಿಸ್ತನ ಸಭೆಯಾಗಿ ಆರಂಭಗೊಳ್ಳಲಿಕ್ಕಿರುವಂತಹ ಕೂಟಕ್ಕೆ ಮತ್ತೆ ಇಡೀ ಕ್ರಿಸ್ತನ ಸಭೆಗೆ ಆತನು ಈ ಅಧ್ಯಾಯಗಳಲ್ಲಿ ಬಹು ವಿಶೇಷವಾಗಿ ಪವಿತ್ರಾತ್ಮನ ಕುರಿತಾದ ಪರಿಚಯವನ್ನು ಆತನು ಮಾಡ್ತಿದ್ದ. ಆತನು ಇಲ್ಲಿ ಏನೇ ಹೇಳಿದ್ರು ಒಂದಲ್ಲ ಒಂದು ವಿಧದಲ್ಲಿ ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ಆತನು ಪವಿತ್ರಾತ್ಮನನ್ನೇ ತೋರಿಸಿಕೊಳ್ತಾ ಆತನು ಮಾತನಾಡ್ತಾನೆ. ಇದೊಂದು ಬಹಳ ವಿಶೇಷವಾದ ಸಂಗತಿ. ಅಥವಾ ಅದನ್ನ ಇನ್ನೊಂದು ಚಿತ್ರಣದಲ್ಲಿ ಮಾತನಾಡುವುದಾದರೆ, ಒಬ್ಬ ಮದಲಿಂಗನು ತಾನು ಆರಿಸಿಕೊಂಡ ವಧು ಅಥವಾ ಆತನು ವರ್ಸಲಿಕ್ಕಿರುವಂತ ಹೆಣ್ಣಿಗೆ ಆಕೆಗೆ ಮಾತ್ರ ಆತನು ಕೆಲವು ಪ್ರಾಮುಖ್ಯವಾದ ಮಾತುಗಳನ್ನು ಆತನು ರಹಸ್ಯವಾಗಿ ಬಹು ಆತ್ಮೀಯವಾಗಿ ಬಹು ಅಮೂಲ್ಯವಾಗಿ ಮಾತನಾಡುವ ಮಾತುಗಳು ಏನಾದರೂ ಇದ್ದರೆ ಆ ವಿಧದಲ್ಲಿ ಬಹು ಅಮೂಲ್ಯವಾದ ಮಾತುಗಳು ಇದು. ಕ್ರಿಸ್ತನಿಗೆ ಯಾರು ಸ್ವಂತವೋ ಅವರಿಗಾಗಿ ಮಾತ್ರ ಮಾತನಾಡಿದ ಮಾತುಗಳು. ಇಲ್ಲಿ ಆತನು ತನ್ನ ಶಿಷ್ಯರಿಗೆ ಹೇಳುವಂತ ಮಾತು ಹೀಗಿದೆ: ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಕ್ರಿಸ್ತನಿಗೆ ಮುಂದೆ ಏನೆಂಬುದು ಚೆನ್ನಾಗಿ ಗೊತ್ತು. ಈ ಘಟನೆಗಳ ನಂತರ ಆತನು ಪ್ರಾರ್ಥನೆಗಾಗಿ ತಿರುಗಿ ಗೆತ್ಸೆಮನೆ ತೋಟಕ್ಕೆ ಹೋಗ್ಲಿಕ್ಕಿದ್ದಾನೆ. ಅಲ್ಲಿ ಆತನು ಬಂಧಿಸಲ್ಪಡ್ಲಿಕ್ಕಿದ್ದಾನೆ. ಆತನನ್ನ ಸೆರೆ ತೆಗೆದುಕೊಂಡು ಹೋಗಿ ಆತನಿಗೆ ನ್ಯಾಯ ವಿಚಾರಣೆ ಮಾಡಿ ನಂತರ ಆತನನ್ನ ಶಿಲುಬೆ ಶಿಕ್ಷೆಗೆ ನಡೆಸಲಿಕ್ಕಿದ್ದಾರೆ. ನಂತರದಲ್ಲಿ ಆತನು ಶಿಲುಬೆ ಮೇಲೆ ತನ್ನ ರಕ್ಷಣಾ ಕಾರ್ಯವನ್ನ ಶಿಲುಬೆ ಮೇಲೆ ಎಷ್ಟು ಪೂರೈಸಬೇಕು ಅದನ್ನ ಅಷ್ಟಲ್ಲಿ ಪೂರೈಸಿದ ನಂತರ ಆತನು ತನ್ನ ಪ್ರಾಣವನ್ನ ಬಿಡ್ಲಿಕ್ಕಿದ್ದಾನೆ, ತನ್ನ ಆತ್ಮವನ್ನು ತನ್ನೆಗೆ ಒಪ್ಪಿಸ್ಲಿಕ್ಕಿದ್ದಾನೆ. ನಂತರದಲ್ಲಿ 3ನೇ ದಿವಸದಲ್ಲಿ ಆತನು ಜೀವದಿಂದ ಎದ್ದು ಬರ್ತಾನೆ. ಅದರ ನಂತರ ಆತನು 40 ದಿವಸ ತನ್ನ ಶಿಷ್ಯರಿಗೆ ಮಾತ್ರ ಕಾಣಿಸಿಕೊಂಡು ಅಲ್ಲಿಂದ ಆತನು ತಿರುಗಿ ಪರಲೋಕಕ್ಕೇರಿ ಹೋಗ್ತಾನೆ. ಇಂಥ ಎಲ್ಲಾ ಒಂದೊಂದು ಸಂದರ್ಭಗಳಲ್ಲಿ ಶಿಷ್ಯರಿಗೆ ಆಗಾಗ ಕಾಡುವಂತ ಪರಿಸ್ಥಿತಿ. ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಹಿಡಿದ ಕೂಡಲೇ ಶಿಷ್ಯರು ಗಾಬರಿ ಆಗ್ತಾರೆ. ಆತನನ್ನ ಹಿಂಸೆಯ ನ್ಯಾಯಕ್ಕೆ ಒಳಪಡಿಸಿ ಆತನನ್ನ ಶಿಲುಬೆಯಲ್ಲಿ ಶಿಕ್ಷಿಸುವಾಗ ಶಿಷ್ಯರು ಈಗಾಗಲೇ ಆಘಾತಕ್ಕೊಳಗಾಗಿದ್ದಾರೆ. ಯೇಸುವನ್ನ ಹಿಡಿದ ಹಾಗೆ ತಮ್ಮನ್ನು ಎಲ್ಲಿ ಹಿಡ್ಕೊಂಡು ಹೋಗಿ ಹಿಂಸಿಸ್ತಾರೆ ಅನ್ನುವಂತ ಗಾಬರಿಗೆ ಆತಂಕಕ್ಕೆ ಅವರೊಳಗಾಗಿದ್ದಾರೆ. ಯೇಸು ಪುನರುತ್ಥಾನವಾದ ವಿಷಯ ಅವರಿಗೆ ತಲುಪಿದ್ರು ಅದನ್ನು ನಂಬುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಯೇಸು ಕ್ರಿಸ್ತನ ಅವರನ್ನ ಈಗ ಪುನರುತ್ಥಾನ ಹೊಂದಿದ ಮೇಲೆ ಎರ್ಸಲೇಮಿನಿಂದ ಗಲಿಲಾಯಕ್ಕೆ ಹೋಗ್ಲಿಕ್ಕೆ ಹೇಳಿದಾಗ ಅಲ್ಲಿ ಆ ತಿಬೇರಿಯ ಸಮುದ್ರದ ಸಮೀಪ ಯೇಸುವಿನವರನ್ನ ಸಂಧಿಸದೇ ಇದ್ದ ಸಂದರ್ಭದಲ್ಲಿ ಪೇತ್ರನು ತನ್ನ ಸಂಗಡಿಗರಿಗೆ ಹೇಳ್ತಾನೆ ನಾನು ತಿರುಗಿ ಮೀನು ಹಿಡಿಲಿಕ್ಕೆ ಹೋಗ್ತಾನೆ. ಆಗ ಆತನೊಂದಿಗೆ ಮಿಕ್ಕ 6 ಜನ ಒಟ್ಟು 7 ಜನ ಆ ಪೇತ್ರನೊಂದಿಗೆ ನಾವು ನಿನ್ನ ಜೊತೆ ಬರ್ತೇವೆ ಎಂಬುದಾಗಿ ಒಂದು ರೀತಿಯ ಹತಾಶೆ ಮನೋಭಾವನೆಯಿಂದ ಅವರು ತಮ್ಮ ಹಿಂದಿನ ಕಾಯಕಕ್ಕೆ ಹೋಗಿ ಬಿಡ್ತಾರೆ. ಆದ್ರೆ ಯೇಸು ತಿರುಗಿ ಅವರನ್ನ ಸಂಧಿಸ್ತಾನೆ. ನಂತರದಲ್ಲಿ ಅವರನ್ನ ಸುದೀರ್ಘವಾಗಿ ಅವರೊಂದಿಗೆ ಮಾತನಾಡಿ ಅವರಿಗೆ ಹಳೆ ಉಡಂಬಡಿಕೆಯಲ್ಲಿರುವಂತಹ ಮೋಶೆ ಧರ್ಮಶಾಸ್ತ್ರ, ಪ್ರವಾದನೆ ಪುಸ್ತಕ, ಕೀರ್ತನೆ ಪುಸ್ತಕ ಹೀಗೆ ಎಲ್ಲಾ ಗ್ರಂಥಗಳಲ್ಲಿರುವಂತ ತನ್ನ ಕುರಿತಾದ ಎಲ್ಲ ಬೋಧನೆಗಳನ್ನ ಅವ್ರಿಗೆ ಮಾಡಿ ಅವ್ರನ್ನ ತಿರುಗಿ ದೃಢಪಡಿಸ್ತಾನೆ. ನಂತರದಲ್ಲಿ ಆತನ ಅವ್ರು ನೋಡ್ತಿದ್ದ ಹಾಗೆ ಪರಲೋಕಕ್ಕೇರಿ ಹೋಗ್ತಾನೆ. ಹಾಗಾದ್ರೆ ಹೀಗೆ ಪ್ರತಿ ಒಂದೊಂದು ಸಂದರ್ಭದಲ್ಲಿಯೂ ಅವ್ರಿಗೆ ಏನಾಗ್ತದೆ, ಅವರು 3.5 ವರ್ಷಗಳ ಕಾಲ ನೆಚ್ಚಿಕೊಂಡಿದ್ದ ಯೇಸು ಕ್ರಿಸ್ತನ ಒಮ್ಮೆಲೆ ಅವರ ಕಣ್ಣಿನಿಂದ ಮರೆಯಾಗುವಾಗ ಅವ್ರಿಗೆ ಆಗಾಗ
ಕಾಡುವಂತ ಒಂದು ಪ್ರಶ್ನೆ ಆಗಿದ್ರೆ ಇನ್ನು ಮುಂದೆ ನಮ್ಮದು ಹೇಗೆ, ಇನ್ನು ಮುಂದೆ ಆಗಿದ್ರೆ ಕ್ರಿಸ್ತನು ನಮ್ಮೊಂದಿಗೆ ಇಲ್ಲದಿದ್ರೆ ನಮ್ಮದು ಹೇಗೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಈ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆತನು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಸರ್ವವ್ಯಾಪಿಯಾಗಿರುವ ದೇವರು, ಅಪರಿಮಿತನಾದ ದೇವರು, ಆತನು ಈ ಭೂಮಿಗೆ ಬರುವಾಗ, ತನ್ನ ಮಹಿಮೆಯನ್ನ ಬಿಟ್ಟು ಆತನು ಭೂಮಿಗೆ ಬರುವಾಗ ಎಲ್ಲವನ್ನ ನಿಯಂತ್ರಿಸುವಂತ ವಾಕ್ಯ ಸ್ವರೂಪನು ಈಗ ನರಾವತಾರದಲ್ಲಿ ಭೂಮಿಗೆ ಬರುವಾಗ ಆತನು ಬಹಳ ಮಿತಿಯೊಳಗೆ ಆತನು ಬಂದದ್ದು. ದೇವರಿಗೆ ಕಾಲಮಿತಿ ಎಂಬುದು ಇಲ್ಲವೇ ಇಲ್ಲ. ಆದರೆ ಆತನು ನರಾವತಾರದಲ್ಲಿ ಬಂದಾಗ ಜನನ ಮರಣ ಎನ್ನುವಂತ ಕಾಲಮಿತಿಯೊಳಗೆ ಆತನು ಬರ್ತಾನೆ. ಆತನು ನಮ್ಮ ಹಾಗೆ ಮನುಷ್ಯನಾದಾಗ ಆತನು ಏಕಕಾಲದಲ್ಲಿ ಏಕಸ್ಥಳದಲ್ಲಿ ಇರುವವನಾಗಿ ಆತನು ಬರ್ತಾನೆ. ಆ ದಿನದಲ್ಲಿ ಆತನನ್ನು ಅತಿಯಾಗಿ ಅನುಭವಿಸಿದವರು ಶಿಷ್ಯರು ಮಾತ್ರ. ಹಾಗಾದ್ರೆ ಈಗ ಯೇಸು ಹೋದ ಮೇಲೆ ಇವರಿಗೆ ಒಂದು ಅಪ್ಪಣೆ ಇದೆ, ಇವರು ಲೋಕದ ಕಟ್ಟ ಕಡೆಯವರೆಗೂ ಹೋಗ್ಬೇಕಾಗಿದೆ. ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರೆ ಎಲ್ಲರೂ ನಮಗೆ ಯೇಸು ಬೇಕೆನ್ನುವುದಾದ್ರೆ ಈಗ ದೇವರು ಅದಕ್ಕೊಂದು ಯೋಜನೆ ರೂಪಿಸಿದ್ದಾನೆ. ಮಿತಿಯಲ್ಲಿ ಬಂದ ಯೇಸು ಈಗ ಪರಲೋಕಕ್ಕೆ ಹೋದ ಮೇಲೆ ಈಗ ಅವರಿಗೆ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ, ಸದಾಕಾಲ ಇರುವಂತಹ ಪವಿತ್ರಾತ್ಮನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳುವಾಗ ಇದನ್ನೊಬ್ಬ ಭಕ್ತರು ಈ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ನಮಗೆ ತಿರುಗಿ ಯೇಸು ಕ್ರಿಸ್ತನ ಪರಲೋಕಕ್ಕೆ ಹೋಗಿ ನಮಗೆ ಆತ ನಮ್ಮ ಬಳಿಗೆ ಪವಿತ್ರಾತ್ಮನನ್ನು ಕಳಿಸಿದ್ನಲ್ಲ, ಸದಾಕಾಲ ನಮ್ಮ ಸಂಗಡ ಇರುವುದಕ್ಕಾಗಿ ಸಹಾಯಕನನ್ನು ಕಳಿಸಿದ್ನಲ್ಲ, ಆತನ ಕುರಿತು ಒಬ್ಬ ಭಕ್ತರು ಹೀಗೆ ಹೇಳ್ತಾರೆ, ದಟ್ ಹೋಲಿ ಸ್ಪಿರಿಟ್ ಈಸ್ ನನ್ ಅದರ್ ದ್ಯಾನ್ ದಿ ಅನ್ಲಿಮಿಟೆಡ್ ಜೀಸಸ್ ಎಂಬುದಾಗಿ ಹೇಳ್ತಾರೆ. ಮಿತಿ ಇಲ್ಲ ಪವಿತ್ರಾತ್ಮನ ಕುರಿತ ಭಕ್ತರು ಹೀಗೆ ವ್ಯಾಖ್ಯಾನಿಸ್ತಾರೆ, ಯೇಸು ಕ್ರಿಸ್ತನೀಗ ಮಿತಿ ಇಲ್ಲದ ಪವಿತ್ರಾತ್ಮನೀಗ ಮಿತಿ ಇಲ್ಲದ ಯೇಸು, ಪವಿತ್ರಾತ್ಮನೀಗ ಸರ್ವವ್ಯಾಪಿಯಾದ ಯೇಸು. ಒಬ್ಬನು ಒಂದು ದಿಕ್ಕಿಗೆ ಇನ್ನೊಂದು ದಿಕ್ಕಿಗೆ ಅಪೋಸ್ತಲರು, ನಂತರ ಕಾಲದಲ್ಲಿ ದೇವರ ಸೇವಕರುಗಳು, ಲೋಕದ ಕಟ್ಟ ಕಡೆವರೆಗೆ ಎಲ್ಲಿಗೆ ಹೋದರು ಎಲ್ಲರ ಸಂಗಡ ಆತನು ಇದ್ದಾನೆ, ಎಲ್ಲರ ಸಂಗಡ ಯೇಸು ಇದ್ದಾನೆ. ಆದ್ರೆಲ್ಲರ ಸಂಗಡ ಇರುವ ಆತನು ಪವಿತ್ರಾತ್ಮನು, ಎಲ್ಲರೊಂದಿಗೂ ಆತನಿದ್ದಾನೆ. ಲೋಕದ ಕಟ್ಟೆ ಕಡೆವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಮಾತು ಕೊಟ್ಟ ಆತನು ಈಗ ಪವಿತ್ರಾತ್ಮನಾಗಿ ಬಂದು ನಮ್ಮೊಂದಿಗಿದ್ದಾನೆ. ಇದೊಂದು ಅದ್ಭುತವಾದ ವಿಷಯ. ಯೇಸು ಏರಿ ಹೋದಾಗ ಶಿಷ್ಯರು ಯಾವ ರೀತಿ ಕಂಗಾಲಾಗಿದ್ರು, ಈಗ ಪವಿತ್ರಾತ್ಮನು ಬಂದಾಗ ಪ್ರತಿಯೊಬ್ಬರಿಗೂ ಯೇಸುವಿನ ಅದೇ ಅನುಭವ. ಅವರು ಯೇಸುವಿನ ಅದೇ ಸ್ವರವನ್ನ ಕೇಳ್ತಿದ್ದಾರೆ, ಯೇಸುವಿನ ಅದೇ ವ್ಯಕ್ತಿತ್ವವನ್ನು ಅನುಭವಿಸ್ತಿದ್ದಾರೆ, ಯೇಸುವಿನ ಅದೇ ಗುಣ ಸ್ವಭಾವ ಗುಣಲಕ್ಷಣಗಳನ್ನ ಅವರು ಅನುಭವಿಸ್ತಿದ್ದಾರೆ, ಯೇಸುವಿನಿಂದ ಅದೇ ಆಲೋಚನೆಗಳನ್ನ ಪಡ್ಕೊಳ್ತಿದ್ದಾರೆ, ಯೇಸುವಿನಿಂದ ಅವರಿಗೆ ಸಿಕ್ಕುವಂತ ಎಲ್ಲ ಮನೋಸ್ಥೈರ್ಯವನ್ನು ಅವರು ಪಡ್ಕೊಳ್ತಿದ್ದಾರೆ. ಯೇಸುವಿನ ಮೂಲಕ ನಡೆದಂತ ಕಾರ್ಯಗಳು, ಅದ್ಭುತಗಳು, ಬೋಧನೆಗಳು ಈಗ ಇವರ ಮೂಲಕವೂ ಹಾಗೇ ನಡೀತಾ ಇದೆ. ದೇವರು ಮಾಡಿದಂತ ಒಂದು ದೊಡ್ಡ ಏರ್ಪಾಟ್. ನಿನ್ನ ಸಂಗಡಲೂ ಆತನಿದ್ದಾನೆ, ನಿನ್ನ ಸಂಗಡಲೂ ಆತನಿದ್ದಾನೆ. ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುವನ್ನು ನಂಬಿದ ಯಾವುದೇ ಒಬ್ಬ ಮನುಷ್ಯ ಎಷ್ಟೇ ಒಂಟಿಗನಾಗಿದ್ದರೂ ಆತನು ಎಂದಿಗೂ ಅನಾಥನಲ್ಲ. ನಾವು ಈ ಲೋಕದಲ್ಲಿ ಅನಾಥರಾಗಿ ಇರಬಾರ್ದು, ಅನಾಥ ಪ್ರಜ್ಞೆ ನಮ್ಮನ್ನು ಕಾಡಬಾರ್ದು, ನಾವು ಅನಾಥರಾಗಿ ಇದ್ದೆಂಬುದಾಗಿ ನಾವು ಭಾವಿಸಬಾರ್ದು ಎಂಬುದಕ್ಕಾಗಿ ಆತ ನಮಗೆ ಪವಿತ್ರಾತ್ಮನನ್ನು ಕಳಿಸಿದ್ದಾನೆ. ಪವಿತ್ರಾತ್ಮ ನಮ್ಮ ಸಂಗಡ ಇರುವುದಾದರೆ ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾನೆ. ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಹಾಗಾದ್ರೆ ಬಂದದ್ದು ಪವಿತ್ರಾತ್ಮ ನಮಗೆ ಅನುಭವ ಆಗುವಂಥದ್ದು ಯೇಸು ಕ್ರಿಸ್ತ. ಇದ್ರ ಜೊತೆ ಇನ್ನೊಂದಿದೆ. ಇದೇ ವಾಕ್ಯಗಳನ್ನ ಮುಂದುವರೆದು ನಾವು 15ನೇ ಅಧ್ಯಾಯಕ್ಕೆಲ್ಲ ಬರುವಾಗ ಲೋಕವು ನಮ್ಮನ್ನ ಹೇಗೆ ಹಗೆ ಮಾಡ್ತದೆ ಎಂಬುದನ್ನು ಯೇಸುಲಿ ವಿವರಿಸ್ತಾನೆ. 15ನೇ ಅಧ್ಯಾಯ ಓದ್ಬಹುದು. ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಲೋಕ ನಮ್ಮನ್ನ ದ್ವೇಷ ಮಾಡ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಸೈತಾನನ ಅಧೀನದಲ್ಲಿರುವಂತಹ ಈ ಲೋಕ ಯೇಸು ಕ್ರಿಸ್ತನನ್ನು ನಂಬಿದ ಜನರನ್ನ ಹಗೆ ಮಾಡ್ತದೆ, ತಳ್ಳಿಬಿಡ್ತದೆ. ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಊರುಗಳಲ್ಲಿ ಅವರಿಗೆ ಆ ಊರಿನ ಹಳ್ಳಿಯ ಸವಲತ್ತುಗಳು ಇಲ್ಲ, ಅಲ್ಲಿಯ ವಹಿವಾಟುಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ, ಅಲ್ಲಿಯ ನೀರಿನಲ್ಲಿ ಅವರು ಪಾಲು ತೆಗೆದುಕೊಳ್ಳುವಂತೆ ಇಲ್ಲ, ಅಲ್ಲಿಯ ಸಮಾರಂಭಗಳಲ್ಲಿ ಅವರು ಭಾಗವಹಿಸುವಂತೆ ಇಲ್ಲ. ಅವರು ಕುಲದಿಂದ ಹೊರಗೆ ಹಾಕಲ್ಪಟ್ಟ ಜನರಂತಿದ್ದಾರೆ. ಅಂತವರ ನೋಡಿ ಯೇಸು ಹೇಳ್ತಿದ್ದಾನೆ, ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಲೋಕದ ದ್ವೇಷವನ್ನು ಅನುಭವಿಸಿದ ಜನರಿಗೆ ಅನಾಥ ಪ್ರಜ್ಞೆ ಕಾಡುವಾಗ ಯೇಸು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಾಗಾದ್ರೆ ನಾವು ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನ ಅನುಭವಿಸುವಂತೆ, ಆತನ ಸ್ವರ ಕೇಳುವಂತೆ, ಆತನ ಕ್ರಿಯೆಗಳನ್ನ ನೋಡುವಂತೆ, ಆತ ನಮ್ಮ ಮೂಲಕ ಕಾರ್ಯ ಮಾಡುವಂತೆ, ನಾವು ತಿರುಗಿ ಧೈರ್ಯಗೊಂಡು ಕ್ರಿಸ್ತನಿಗಾಗಿ ಕಾರ್ಯ ನಡೆಸುವಂತೆ ಆತನು ಪವಿತ್ರಾತ್ಮನ ನಮಗೆ ಕಳಿಸಿದ್ದಾನೆ. ಆ ಪವಿತ್ರಾತ್ಮ ನಮ್ಮ ಬಳಿಗೆ ಬರುವಾಗ ಯೇಸು ಕ್ರಿಸ್ತನ ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಹಾಗಾದ್ರೆ ನಮ್ಮ ಬಳಿಗೆ ಬಂದದ್ದು ಪವಿತ್ರಾತ್ಮ, ನಮಗಾಗುವಂತ ಎಲ್ಲಾ ಅನುಭವಗಳು ಅದು ಯೇಸು ಕ್ರಿಸ್ತನ ಅನುಭವ. ಅದ್ಭುತವಾದ ಸಂಗತಿ. ದೇವರಿಗೆ ಎಷ್ಟು ಸಾಧ್ಯವಷ್ಟು ಸ್ತೋತ್ರ ಹೇಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಯೇಸಪ್ಪ, ನಿನ್ನ ಪ್ರಸನ್ನತೆಯಲ್ಲಿದೆ ದೇವಜನರು ಹೇಗೆ ಕಂಗಾಲಾಗ್ತಾರೆ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆ.
ಶಿಷ್ಯರು ಯಾವ ರೀತಿ ಬಾಧೆ ಪಡಬಹುದೆಂಬುದನ್ನು ನೀನು ಮೊದಲೇ ಅದನ್ನು ಗ್ರಹಿಸಿದೆ. ಅವರು ಒಂದು ವೇಳೆ ಅನಾಥರಂತ ಭಾವಿಸ್ತಾರೆ ಎಂಬುದನ್ನು ನೀನು ಅರಿತೆ. ಅದೇ ವೇಳೆಯಲ್ಲಿ ಈ ಲೋಕವು ಕರ್ತನೆ ನಿನ್ನ ನಂಬಿದವರ ಮೇಲೆ ದ್ವೇಷ ಮಾಡಿ ಅವರನ್ನ ತಳ್ಳಿಬಿಡುವಾಗ ಆಗಲೂ ಅವರಿಗೆ ಅನಾಥ ಪ್ರಜ್ಞೆ ಕಾಡ್ಲಿಕ್ಕೆ ಸಾಧ್ಯವಿದೆ. ಕರ್ತನೆ, ಇಂಥವ್ರನ್ನ ನೋಡಿ ನೀನು ಮನಮರುಗಿದೆಯಲ್ಲ, ನಮ್ಮನ್ನ ಅನಾಥರಾಗಿ ಬಿಡುವುದಕ್ಕೆ ನೀನು ಮನಸ್ಸು ಮಾಡಲಿಲ್ಲಪ್ಪ. ನೀನು ಕರ್ತ ನಮಗಾಗಿ ನಮ್ಮ ಸಂಗಡ ಸದಾಕಾಲ ಇರುವುದಕ್ಕಾಗಿ ನಮ್ಮ ಸಹಕ್ಕಾಗಿ ಪವಿತ್ರಾತ್ಮನನ್ನ ಕಳಿಸಿಕೊಟ್ಟೆ. ಆಗ ನೀನು ಹೇಳಿದಿ, ನಾ ನಿಮ್ಮ ಬಳಿಗೆ ಬರುತ್ತೇನೆ, ನೀನೇ ನಮ್ಮ ಬಳಿಗೆ ಬರುವ ಮಾತನ್ನ ಕೊಟ್ಟಿಯಲ್ಲ. ಹಾಗಾದ್ರೆ ನಮ್ಮ ಬಳಿಗೆ ಬಂದದ್ದು ಪವಿತ್ರ ಆತ್ಮನು. ನಮಗೆ ಆಗುವಂತ ಪ್ರತಿ ಅನುಭವವು ಅದು ಯೇಸು ಕ್ರಿಸ್ತನ ಅನುಭವ ಆಗಿರುವುದಕ್ಕಾಗಿ ಸ್ತೋತ್ರ. ಶಿಷ್ಯರು ನಿನ್ನ ಜೊತೆಗಿದ್ದು ಯಾವುದೆಲ್ಲ ಅನುಭವಗಳನ್ನ ಹೊಂದಿಕೊಂಡ್ರು, ಈಗ ಪವಿತ್ರಾತ್ಮ ನಮ್ಮ ಸಂಗಡ ಇರುವಾಗ ನಮಗೂ ಅದೇ ಅನುಭವ, ನಿನ್ನೊಂದಿಗೆ ಇರುವಂತ ಅನುಭವ, ಮಕ್ಕಳು ತಂದೆಯೊಂದಿಗೆ ಇರುವಂತ ಅನುಭವ, ನಿನ್ನೊಂದಿಗೆ ನಡೆದಾಡುವ ಅನುಭವ, ನಿನ್ನ ಮಾತುಗಳನ್ನು ಕೇಳಿ ಕರ್ತನೆ ಧೈರ್ಯಗೊಳ್ಳುವಂತ ಅನುಭವ, ನಿನ್ನ ಅದ್ಭುತಗಳನ್ನ ಕಾಣುವ ಅನುಭವ, ನಿನ್ನಿದ್ದ ಅದ್ಭುತಗಳನ್ನ ಹೊಂದಿಕೊಳ್ಳುವ ಅನುಭವ, ನೀನು ನಮ್ಮ ಮೂಲಕ ಕಾರ್ಯ ಮಾಡುವಂತ ಅನುಭವ, ನೀನು ನಮ್ಮನ್ನು ಉಪಯೋಗಿಸಿ ಅದ್ಭುತಗಳನ್ನ ಮಾಡುವಂತ ಅನುಭವ, ದೇವರ ರಾಜ್ಯವನ್ನ ಕಟ್ಟುವ ಅನುಭವ. ಕರ್ತನೆ, ಎಲ್ಲಾ ಕಾರ್ಯಗಳಲ್ಲಿ ನೀನು ನಮ್ಮನ್ನು ಮುನ್ನಡೆಸುವವನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗಿರುವುದಕ್ಕಾಗಿ ನಿನ್ನನ್ನೇ ನೀನು ಕೊಟ್ಟು ಬಿಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಅದ್ಭುತವಾದ ವಾಕ್ಯಕ್ಕಾಗಿ, ಆದರಣೆ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತಾ ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.